ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಣ್ಣದ ಲೋಕದ ಮಿನುಗುತ್ತಾರೆ ಇನ್ನು ನೆನಪು ಮಾತ್ರ. ಕುಂಕುಮ ಭಾಗ್ಯ ಸೀರಿಯಲ್ನ ನಟಿ ಸಂಚಿತಾ ಉಗಾಲೆ ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನೋಡಿ, ನಗುವ ಮುಖದ ಹಿಂದೆ ಅಡಗಿದಂಥ ಕಣ್ಣೀರಿನ ಕಥೆ ಇದು. 22ರ ಹರಿಯದಂಥ ನಟಿಯ ಸಾವಿನ ಸುತ್ತ ಇವತ್ತು ನಿಗೂಢತೆಯ ಜಾಲ ಹರಡಿದೆ. ಸಾಯುವ ಮುನ್ನ ಅವರು 24 ಗಂಟೆ ಮುನ್ನಕ್ಕೂ ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ಮಾಡಿದ್ರು. ಆದರೆ ಅದರ ಮಾರನೇ ದಿನವೇ ಇವತ್ತು ಹೆಣವಾಗಿ ಪತಿಯಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಈ ಮಾಯಾಲೋಕದ ಕಹಿ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಸ್ಟೋರಿಯನ್ನು ನೋಡಲೇಬೇಕು. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಪ್ತ ಗೆಳತಿ ಬಿಚ್ಚಿಟ್ಟ ಸ್ಫೋಟಕ ಸತ್ಯಗಳು ಇನ್ನಷ್ಟು ಭಯಾನಕತೆಯನ್ನು ಒಂದೊಂದಾಗಿ ಇಂಚಾಗಿ ಹೊರಗೆ ತರ್ತಾ ಇವೆ. ಖಿನ್ನತೆಯ ಜ್ವಾಲಾಮುಖಿಗೆ ಒಬ್ಬ ನಟಿ ಬಲಿಯಾಗಿದ್ದು, ಪ್ರತಿಭಾನ್ವಿತ ತಾರೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಮಾತ್ರ ದುರ್ದೈವ. ಹೊರಗಿನ ಜಗತ್ತಿಗೆ ಸದಾ ಮಿನುಕ್ತಕ್ಕಂಥ ಬಣ್ಣದ ಲೋಕದ ತಾರೆಗಳ ಬದುಕು ಎಷ್ಟು ಸುಂದರ ಹಾಗೂ ಅದ್ಭುತ ಅನಿಸುತ್ತೋ, ಅದರ ಒಳಗಿನ ಕರಾಳತೆ ಕೂಡ ಅಷ್ಟೇ ಭಯಾನಕವಾಗಿರುತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. GTVಯ ಅತ್ಯಂತ ಜನಪ್ರಿಯ ಧಾರಾವಾಹಿ ಕುಂಕುಮ ಭಾಗ್ಯ. ಇದರ ಮುಖಾಂತರವಾಗಿ ಲಕ್ಷಾಂತರ ವೀಕ್ಷಕರ ಮನಗೆದ್ದಿದ್ದಂಥ ಕೇವಲ 22 ವರ್ಷದ ಉದಯೋನ್ಮುಖ ನಟಿ ಸಂಚಿತಾ ಉಗಾಲೆ ಅವರು ಹಠಾತ್ ತನ್ನ ಪ್ರಾಣವನ್ನು ತಾವೇ ಕಳೆದುಕೊಳ್ಳುವ ಮುಖಾಂತರವಾಗಿ ಇಡೀ ಚಿತ್ರರಂಗವನ್ನು ಆತಂಕಕ್ಕೆ ದೂಡಿದ್ದಾರೆ. ಜೂನ್ 14ನೇ ತಾರೀಕು ಭಾನುವಾರ ಸಂಜೆ 7ರಿಂದ 7:30 ಸಮಯ ಮುಂಬೈನ ನಲಸೋಪಾರ ಈಸ್ಟ್ನಲ್ಲಿರ್ತಕ್ಕಂಥ ಸಾಯಿ ಸಂತೋಷಿ ಬಿಲ್ಡಿಂಗ್ನ ತಮ್ಮ ನಿವಾಸದಲ್ಲಿ ಸಂಚಿತಾ ಉಗಾಲೆ ಅವರು ಫ್ಯಾನ್ಗೆ ತಮ್ಮ ಕೊರಳನ್ನು ಉರುಳಿಗೆ ಒಡ್ಡಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ರು. ನೋಡಿ, ಅವರ ತಂದೆ ಮುಚೀಂದ್ರ ಉಗಾಲೆ ಅವರು ನೀಡಿದಂಥ ಕಂಪ್ಲೇಂಟ್ ಆಧಾರದ ಮೇಲೆ ಮುಂಬೈನ ಉಚೇಲೆ ಪೊಲೀಸರು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ 194 ಸೆಕ್ಷನ್ ಅಡಿಯಲ್ಲಿ ಆಕಸ್ಮಿಕವಾದಂಥ ಸಾವು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಆದರೆ ಸಾವಿಗೂ ಮುನ್ನ ನಗುತ್ತಾ ರೀಲ್ಸ್ ಮಾಡಿದಂಥ ನಟಿ ಮರುದಿನವೇ ಈ ರೀತಿಯಾಗಿ ಯಾಕೆ ತನ್ನ ಪ್ರಾಣವನ್ನು ಕಳೆದುಕೊಂಡ್ರು? ಈ ಗ್ಲಾಮರ್ ಪ್ರಪಂಚದ ಒಳಗಿನ ಒಂಟಿತನ ಅಥವಾ ಖಿನ್ನತೆಯ ಬಹಳಷ್ಟು ಕರಾಳ ಮುಖದ ಅಪ್ಡೇಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಬೆಡ್ರೂಮ್ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡ್ಕೊಂಡಿರ್ತಕ್ಕಂಥ ನಟಿ ತಮ್ಮದೇ ಶಾಲನ್ನು ಬಳಸ್ಕೊಂಡು, ದುಪ್ಪಟ ಬಳಸ್ಕೊಂಡು ಸೀಲಿಂಗ್ ಫ್ಯಾನ್ಗೆ ತಮ್ಮ ಪ್ರಾಣವನ್ನು ಒಡ್ಡು ಬಿಡ್ತಾರೆ. ಹೊರಗೆ ಹೋಗದಂಥ ಕುಟುಂಬಸ್ಥರು ಮನೆ ವಾಪಸ್ ಆಗಬೇಕಾದ್ರೆ ಬಾಗಿಲು ಒಡೆದು ನೋಡಿದಾಗ ಈ ಘೋರ ಕೃತ್ಯ ಬೆಳಕಿಗೆ ಬರುತ್ತೆ. ತಕ್ಷಣ ಒಂದು ತಂದೆ ತಾಯಿಗಳಿಗೆ ಒಂದು ಆತಂಕ, ಒಂದು ಭರವಸೆ, ಎಲ್ಲೋ ಒಂದು ಕಡೆ ನನ್ನ ಮಗಳು ಬದುಕಿರ್ಬೋದು ಅಂತ ತಕ್ಷಣಕ್ಕೆ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ಆದರೆ ಅವ್ರು ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಘೋಷಣೆ ಮಾಡಿದ ತಕ್ಷಣ ಇಡೀ ಕುಟುಂಬದವರ ಅಳಲು ಮುಗಿಲು ಮುಟ್ಟುತ್ತೆ. ಅಚೋಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿರೋದು. ಪೊಲೀಸ್ನವರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು ಅಥವಾ ಅವರೇನಾದರೂ ಡೆತ್ ನೋಟ್ ಬರೆದಿಟ್ಟು ಹೋಗಿದ್ದಾರಾ, ಇವೆಲ್ಲವುಗಳ ಆಧಾರದ ಮೇಲೆ ಈ ಕೇಸ್ನ ನಿಗೂಢತೆಯ ಆಳವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವ್ರ ರೂಮ್ನಲ್ಲಿ ಆ ಥರದ ಯಾವುದೇ ನಿಖರ ಕಾರಣಗಳು ಪತ್ತೆಯಾಗುವ ರೀತಿಯಾಗಿ ಆ ಥರದ ಯಾವುದೇ ಬರಹಗಳು ಅಥವಾ ಅವ್ರು ಬರೆದಿಟ್ಟು ಹೋಗಿರೋದು ಯಾವುದೂ ಕೂಡ ಇಲ್ಲ. ನಟಿಯ ತಂದೆ ಮುಚೀಂದ್ರ ಉಗಾಲೆ ಅವರು ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಪ್ರಾಥಮಿಕ ಸ್ಟೇಟ್ಮೆಂಟ್ನಲ್ಲಿ ಮಗಳ ಸಾವಿನ ಹಿಂದೆ ಯಾರ ಮೇಲೂ ಕೂಡ ನನಗೆ ಅನುಮಾನ ಇಲ್ಲ, ಆ ಥರದ್ದು ಯಾವುದೇ ಥರದ ಕಾರಣಗಳು ಕೂಡ ನನಗೆ ಸದ್ಯ ಲಭ್ಯವಾಗ್ತಾ ಇಲ್ಲ, ಯಾರೂ ಎನಿಮೀಸ್ಗಳು ಇರಲಿಲ್ಲ, ಇತ್ತೀಚೆಗೆ ಆ ಥರ ತುಂಬ ಡೌಟೆಡಾಗ ಆಕೆ ನಡ್ಕೊಳ್ತಾನೂ ಇರಲಿಲ್ಲ ಅಂತ ಹೇಳಿ ಪೊಲೀಸ್ನವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಹೇಳಿರೋದ್ರಿಂದ ಇದು ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿ ಪೊಲೀಸ್ನವ್ರು ಕೇಸನ್ನ ದಾಖಲು ಮಾಡಿಕೊಂಡಿರೋದು. ಆದರೆ ಅಸಲಿ ಅಚ್ಚರಿಯಾದಂಥ ಮಾಹಿತಿ ಏನು ಅಂದರೆ, ಸಂಚಿತಾ ಸಾವಿನ ಬೆನ್ನಲ್ಲಿ ಅವರ ಸಹನಟಿ ಮತ್ತು ಆಪ್ತ ಗೆಳತಿಯಾಗಿರ್ತಕ್ಕಂಥ ಮೇಘಾ ಶರ್ಮಾ ಅವರು ಮಾಧ್ಯಮಗಳ ಮುಂದೆ ಅತ್ಯಂತ ಸ್ಫೋಟಕ ಹಾಗೂ ನೋವಿನ ಸಂಗತಿಯನ್ನು ಬಿಚ್ಚಿಡ್ತಾರೆ. ಸಂಚಿತಾ ಅವರು ಕಳೆದ ಕೆಲವು ಸಮಯದಿಂದ ತುಂಬ ಡಿಪ್ರೆಷನ್ಗೆ ಹೋಗಿದ್ದರು. ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ದರು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಂಚಿತಾ ಹಲವು ಬಾರಿ ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ, ನಾನು ಪ್ರಾಣವನ್ನು ಕಳೆದುಕೊಂಡ್ಬಿಡ್ತೀನಿ, ಆ ಥರದ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸ್ನೇಹಿತರ ಬಳಿಯೂ ಕೂಡ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಇದ್ದಾರಂತೆ. ಈ ಥರದ ಕಹಿ ಸತ್ಯಗಳಿಗೆ ಬಯಲಾಗ್ತಾ ಇರೋದ್ರಿಂದ ಒಂದು ಮಟ್ಟಿಗೆ ಅವರು ಯಾವ ಖಿನ್ನತೆಯಿಂದ ಬಳಲ್ತಾ ಇದ್ದರು, ಆ ಥರದ ಸಮಸ್ಯೆಗಳೇನಿತ್ತು ಅನ್ನೋ ಥರದ ಕುತೂಹಲಗಳು ವೀಕ್ಷಕರಿಗೂ ಕೂಡ ಈಗ ಕೇಳ್ತಾ ಇರೋದು. 24 ಗಂಟೆ ಮುನ್ನ ನಾನು ಒಂದು ವೈರಲ್ ಆಗ್ತಾ ಇರ್ತಕ್ಕಂಥ ವಿಡಿಯೋದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಹ್ಯಾಪಿ ಮೋಡಲ್ಲಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಖುಷಿಯಾಗಿ ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಹಾಡಿಗೆ ರೀಲ್ಸ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ಸಿಕ್ಕಾಪಟ್ಟೆ ಸದ್ದು ಹಾಕ್ತಾ ಇದೆ. ಭಾಳ ಅಸನ್ಮುಖಿಯಾಗಿ ಕಾಣ್ತಾ ಇದ್ದಾರೆ, ಯಾವುದೇ ನೋವಿಲ್ಲ ಅವರಿಗೆ, ಯಾವುದೇ ದುಃಖ ಇಲ್ಲ ಅನ್ನೋ ಥರದಲ್ಲ. ಆದರೆ ನಟಿಯ ಮನಸ್ಸಿನೊಳಗೆ ಎಷ್ಟು ದೊಡ್ಡ ಖಿನ್ನತೆಯ ಜ್ವಾಲಾಮುಖಿಯ ಉರಿತಾ ಇತ್ತು ಅನ್ನೋದಕ್ಕೆ ಈಗ ಆಗಿರ್ತಕ್ಕಂಥ ಘಟನೆ ಸಾಕ್ಷಿಯಾಗಿ ನಿಲ್ಲುತ್ತೆ.
ಕುಂಕುಮ ಭಾಗ್ಯ ಧಾರಾವಾಹಿಲಿ ದಿಯಾ ಟಂಡನ್ ಅನ್ನೋ ರೋಲ್ ಮುಖಾಂತರವಾಗಿ ಸುಮಾರು 1.5 ವರ್ಷಗಳ ಕಾಲ ನಟಿಸಿ ಭಾಳ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು. ಬಾಲಿವುಡ್ನಲ್ಲೂ ಕೂಡ ನೆಲೆ ಕಂಡುಕೊಳ್ತಾ ಇದ್ದರು. ವಿಕಿ ಕೌಶಲ್ ಆ್ಯಕ್ಟ್ ಮಾಡಿರ್ತಕ್ಕಂಥ ಬಹುನಿರೀಕ್ಷಿತ ಸಿನಿಮಾ ಚಾವ ನಿಮಗೆ ಗೊತ್ತಿರ್ಬೋದು. ಸೈಲೆನ್ಸ್ 2 ಚಿತ್ರ, ವಾಗಲೆ ಕಿ ದುನಿಯಾ ಸೇರಿದಂತೆ ಹಲವು ಪ್ರಾಜೆಕ್ಟ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಲೀಡ್ ರೋಲ್ ಬೇಕು ಅನ್ನೋದು ಅವರೊಂದು ಆಸೆ ಆಗಿತ್ತು. ಆದರೆ ಚಿತ್ರರಂಗ ಎಲ್ರಿಗೂ ಕೂಡ ಅವಕಾಶಗಳು ತೆರೆದು ಬರೋದಿಲ್ಲ, ಜೊತೆಗೆ ಅದೃಷ್ಟವೂ ಕೂಡ ಬೇಕಾಗುತ್ತೆ. ಉತ್ತಮ ಭವಿಷ್ಯ ಅಂತೂ ಇವ್ರಿಗಿತ್ತು, ಯಾಕೆಂದರೆ ಇಷ್ಟು ಚಿಕ್ಕ ವಯಸ್ಸಲ್ವಾ, ಜೀವನ ಇಷ್ಟು ಬೇಗ ಮುಗಿಸ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇಡೀ ಕಿರುತೆರೆ ಉದ್ಯಮ ಸೀರಿಯಲ್ ಲೋಕ ಶೋಕ ಸಾಗರದಲ್ಲಿ ಮುಳುಗಿರೋದು. ತನಿಖಾಧಿಕಾರಿಗಳು ಒಂದು ಮಾಹಿತಿಗಳನ್ನು ಕೊಡ್ತಾರೆ. ವಿನೋದ್ ಭಾಗ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಚಿತಾ ಅವರ ಕುಟುಂಬಸ್ಥರು ಸದ್ಯ ಯಾವುದೇ ರೀತಿಯಾದಂತಹ ಯಾರ್ದೋ ಕೈವಾಡ ಇದೆ, ಶಾಮೀಲಿದೆ ಅಥವಾ ಇದು ಯಾರ್ದೋ ಕೃತ್ಯ ಅನ್ನೋ ರೀತಿಯಾಗಿ ಅನುಮಾನಗಳನ್ನು ವ್ಯಕ್ತಪಡಿಸಿಲ್ಲ. ನಮಗೆ ಸ್ಥಳದಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಕೂಡ ಸಿಕ್ಕಿಲ್ಲ. ಪ್ರಾಥಮಿಕವಾದಂಥ ತನಿಖೆ ಪ್ರಕಾರ ಬೆಡ್ರೂಮ್ ಬಾಗಿಲನ್ನು ಒಳಗಿನಿಂದಲೇ ಲಾಕ್ ಮಾಡಲಾಗಿದೆ. ಹಾಗಾಗಿ ಯಾವುದೇ ಜಗಳ ಇರ್ಬೋದು, ಬಲವಂತದ ಕೃತ್ಯಗಳಾಗಿರ್ಬೋದು ಅಥವಾ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ಫೈನಲಿ ನಮಗೆ PM ರಿಪೋರ್ಟ್ ಬರಬೇಕು. ನಿಜವಾದಂಥ ವೈದ್ಯಕೀಯ ಕಾರಣ ಏನು ಅನ್ನೋದು ಕೊನೆಗೆ ಗೊತ್ತಾಗುತ್ತೆ. ಅಂದರೆ ಯಾರೋ ಕೃತ್ಯ ಮಾಡಿರೋದ ಅನ್ನೋದು PM ರಿಪೋರ್ಟ್ ನಂತರ ಗೊತ್ತಾಗೋದು. ಒಂದು ಅನುಮಾನಗಳು, ಯಾಕೆಂದರೆ ಒಳಗಿನಿಂದಲೇ ಲಾಕ್ ಮಾಡಿರೋದನ್ನು ನಾವು ಆ ಥರದ ಅನುಮಾನ ಪಡೋದು ಬಹಳಷ್ಟು ರೇರ್ ಈ ಥರದ ಘಟನೆಗಳಲ್ಲಿ. ಓಕೆ, ಆ ಥರದ ಅನುಮಾನಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡೋಣ. ಆದರೆ ಕಳೆದ 2025 ಮಧ್ಯಭಾಗ ಇನ್ನೊಬ್ಬರಿಗೆ ಭಾಳಷ್ಟು ಧೈರ್ಯ ಹೇಳ್ತಕ್ಕಂಥ ಹುಡುಗಿ, ನಿಮಗೆ ಗೊತ್ತಿರ್ಬೋದು, ಇನ್ಫ್ಲೂಯೆನ್ಸರ್ಸ್ ಮಿಶಾ ಅಗರ್ವಾಲ್ ಅವರು ತನ್ನ ಪ್ರಾಣವನ್ನು ಕಳೆದುಕೊಂಡಾಗ ನ್ಯಾಷನಲ್ ನ್ಯೂಸ್ ಆಯ್ತು. ಅದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ವೃತ್ತಿ ಜೀವನ ಹಾಳಾಗಬಹುದು ಅನ್ನೋ ಭೀತಿಯಿಂದ ಅವರು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರು. ತೀವ್ರವಾಗಿ ನೊಂದಿದ್ದರು. ಆ ಸಮಯದಲ್ಲಿ ಇವರು ಕೂಡ ರಿಯಾಕ್ಟ್ ಮಾಡಿದರು. ಇಂದಿನ ಯುವ ಪೀಳಿಗೆ ಕೇವಲ ವರ್ಚುವಲ್ ಲೈಕ್ಸು, ಕಮೆಂಟ್ಸ್ಗಳಿಗೋಸ್ಕರ, ಫಾಲೋವರ್ಸ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಯಾಕೆ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ತಾ ಇದ್ದಾರೆ, ಇಷ್ಟು ಈಸಿಯಾಗಿ ನನ್ನ ಹೃದಯವೇ ಒಡೆದು ಹೋಯಿತು ಅನ್ನೋ ಥರದ ಕಳವಳ ವ್ಯಕ್ತಪಡಿಸಿದರು. ಆದರೆ ಇವತ್ತು ಅವರು ಅದೇ ಥರದ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಕಾರಣ ಏನೇ ಇರ್ಬೋದು, ಆದರೆ ಈ ಥರ ತನ್ನ ಪ್ರಾಣವನ್ನು ಕಳೆದುಕೊಳ್ಳೋದಿದೆಯಲ್ಲ, ಬದುಕು ಇಷ್ಟು ಸುಂದರವಾಗಿತ್ತು, ಭವಿಷ್ಯ ಇನ್ನೊಬ್ರಿಗೆ ಬುದ್ಧಿ ಹೇಳ್ತಕ್ಕಂಥವ್ರಾಗಿ ಈ ರೀತಿಯಾಗಿ ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ. ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ಇದನ್ನು ಊಹಿಸಿ ಇರಲಿಲ್ಲ. ಬಹಳಷ್ಟು ನಿಮ್ಮ ನಟನೆ ಇವತ್ತು ಮರೆಯೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಓಂ ಶಾಂತಿ ಈ ರೀತಿಯಾಗಿ ಅನೇಕರು ಕಂಬನಿ ಮಿಡಿತಾ ಇದ್ದಾರೆ. ಅನೇಕ ಹಿರಿಯ ನಟ ನಟಿಯರು ಕೂಡ ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಬಣ್ಣದ ಪ್ರಪಂಚ, ಮಿನುಗ್ತಕ್ಕಂಥ ದೀಪಗಳು, ಮುಖದ ಮೇಲೆ ಸದಾ ರಾರಾಜಿಸ್ತಕ್ಕಂಥ ನಗು, ಈ ರೀಲ್ಸ್ ನೋಡಿದಾಗ ಗೊತ್ತಾಗುತ್ತೆ. ಆದರೆ ಹೊರಗಿನಿಂದ ನೋಡೋ ಕಣ್ಣುಗಳಿಗೆ ಗ್ಲಾಮರ್ ಲೋಕ ಅದೆಷ್ಟು ಸುಂದರ ಅಂತ ಅನಿಸುತ್ತೆ. ಅದೇ ನಗುವ ಮುಖಗಳ ಹಿಂದೆ, ಬಣ್ಣದ ಪರದೆಯ ಹಿಂದೆ ಎಷ್ಟು ದೊಡ್ಡ ಕತ್ತಲೆ ಇರುತ್ತೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ಬಲಿ ಆಗಿರ್ತಕ್ಕಂಥ ನಟಿಯೇ ಸಾಕ್ಷಿಯಾಗಿ ನಿಲ್ತಾರೆ. ಏನು ಕಾರಣ ಇರ್ಬೋದು ಅಂತ ಕೆಲವೊಂದು ಸಾಧ್ಯತೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ತುಂಬ ಬ್ರೀಫಾಗಿ, ತುಂಬ ಚುಟುಕಾಗಿ ಹೇಳಿಬಿಡ್ತೀನಿ. ಕುಂಕುಮ ಭಾಗ್ಯ ಮತ್ತು ಕೆಲವು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದರೂ ಕೂಡ ಇವರಿಗೆ ನಾನು ನಿಂತ್ಕೊಳ್ಳಿಲ್ಲ ಭದ್ರವಾಗಿ ಅನ್ನೋದು, ಚಿತ್ರರಂಗದಲ್ಲಿ ನೆಲೆಯೂರಲಿಕ್ಕೆ ಇನ್ನೂ ಕೂಡ ಒದ್ದಾಡ್ತಾ ಇದ್ದೀನಲ್ಲ ಅನ್ನೋ ಆತಂಕ ಇತ್ತು ಅನ್ನಿಸ್ತಾ ಇದೆ. ಆದರೆ 10 ದಿನ ಮುನ್ನ ಈ ಥರದ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಆಡಿಷನ್ಗೆ ಹೋಗಿದ್ದರಂಥವ್ರು. ಮನರಂಜನಾ ಉದ್ಯಮದಲ್ಲಿ ನಿರಂತರವಾದಂಥ ಆಡಿಷನ್ನು, ತಿರಸ್ಕಾರ, ರಿಜೆಕ್ಷನ್ನು ಮತ್ತು ಮುಂದಿನ ಅವಕಾಶಗಳ ಬಗ್ಗೆ ಅವರಿಗೆ ಎಲ್ಲೋ ಒಂದು ಕಡೆ ಅನಿಶ್ಚಿತತೆ, ಅವರ ಮೆಂಟಲ್ ಹೆಲ್ತ್ ಮೇಲೂ ಕೂಡ ಬಹಳಷ್ಟು ಪ್ರಾಬ್ಲಮ್ ಬೀರಿತ್ತು ಅಂತ. ಮತ್ತು ಈ ಫೇಕ್ ಹ್ಯಾಪಿನೆಸ್ ಮಾಯಾಲೋಕ ಇದೆಯಲ್ಲ, ನಾನು ತುಂಬ ನೋವಿನಲ್ಲಿದ್ದರೂ ಖುಷಿಯಾಗಿದ್ದೀನಿ ಅನ್ನೋದನ್ನು ವ್ಯಕ್ತಪಡಿಸಿ ನಾನು ಇಲ್ಲಿಂದ ಹೊರಡೋಣ ಅಂತ ಬಾರದ ಲೋಕಕ್ಕೆ. ಯಾಕೆಂದರೆ 24 ಗಂಟೆಗಳ ಮುನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅವರು ತುಂಬ ನಗ್ತಾ ಡ್ಯಾನ್ಸ್ ಮಾಡ್ತಾ ರೀಲ್ಸ್ ಹಂಚ್ಕೊಂಡಿದ್ದಾರಲ್ಲ, ಅದು ಇವತ್ತಿನ ಯುವ ಪೀಳಿಗೆ ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವಾಗಲೂ ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಈ ಸ್ಮೈಲ್ ಮಾಸ್ಕಿಂಗ್ ಅಂತ ಹೇಳಿ ಕರಿತೀವಿ. ಅಂದರೆ ಫೇಸ್ ಮಾಸ್ಕಿಂಗ್, ಒಳಗೆ ಒಂಟಿತನ ಕಾಡ್ತಾ ಇರುತ್ತೆ, ನೋವು ಇರುತ್ತೆ, ಎಲ್ಲವೂ ಇರುತ್ತೆ. ಅದನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಕೆ ಹೋಗೋದಿಲ್ಲ. ಅದನ್ನು ಹಂಚ್ಕೊಳ್ಳದೆ ಈ ರೀತಿಯಾಗಿ ತಮ್ಮ ನಗುವಿನ ಮುಖವನ್ನು ಕ್ಯಾಮ್ರಾ ಮುಂದೆ ತೋರಿಸೋ ಪ್ರಯತ್ನ, ಆ ಥರದ ಪ್ರಯತ್ನವನ್ನೇ ಇವರು ಮಾಡಿದರು ಅಂತ ಅನ್ಸುತ್ತೆ. ಅದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ ಆಗುತ್ತೆ. ದಯವಿಟ್ಟು ನೀವು ಆ ಥರದ್ದು ಏನಾದರೂ ಇದ್ದರೆ, ನೋವುಗಳಿದ್ದರೆ ನಿಮ್ಮ ಸಂಘ ದೊಡ್ಡದು ಮಾಡ್ಕೊಳ್ಳಿ, ತುಂಬ ಆಪ್ತರ ಹತ್ರ ಹಂಚ್ಕೊಳ್ಳಿ, ಸಲಹೆ ತೆಗೆದುಕೊಳ್ಳಿ, ಒಂದು ಕೌನ್ಸಿಲಿಂಗ್ ತೊಗೊಳ್ಳಿ. ಇಷ್ಟು ಬೇಗ ನೀವು ಈ ಥರದ ಯಾವುದೇ ದುಡುಕಿನ ನಿರ್ಧಾರವನ್ನು ಯಾರು ಕೂಡ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ ಅಂತ ಒಂದು ಚಿಕ್ಕ ಸಲಹೆಯನ್ನು ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಂದಿನ ಯುವ ಸಮುದಾಯ ಈ ಥರ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಏನಾದರೂ ಅಭಿಪ್ರಾಯ ಇದ್ದರೆ ಸಿಂಗಲ್ ಕಮೆಂಟ್ ಏನು ಅನಿಸುತ್ತೋ ಅದನ್ನು ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.